ಇವತ್ತು ಕಸ್ಟಮರ್ ಗೆ ಬೇಕಿದ್ದದ್ದು ಸೈಂಟ್ ಮ್ಯಾರಿಸ್ ಐಲ್ಯಾಂಡ್, ಅದ್ರ ಸುತ್ತಮುತ್ತ ಇರೋ 2-3 ಪ್ಲೇಸ್ ಅನ್ನು ತೋರಿಸಿ ಅಂತ ಹೇಳಿದ್ರು. ಅದಕ್ಕೆ ಗಾಡಿ ತಗೊಂಡು ಅವರ ರೂಮ್ ಹತ್ರ ಹೋಗಿ ಪಿಕ್ ಮಾಡ್ಕೊಂಡು ನಾವು ಹೊರಟದ್ದು ಕೃಷ್ಣ ಮಠಕ್ಕೆ. ಅವರಿಗೆ ಉಡುಪಿಯ ಬಗ್ಗೆ ಎಂತ ಸಹ ಗೊತ್ತಿರ್ಲಿಲ್ಲ. ಸೊ ನಾನು ಕೂಡ ಅವರ ಜೊತೆ ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ಹೋಗಿ ನೋಡಿದ್ರೆ ಫುಲ್ ಲೈನ್ ಇತ್ತು. ಬೆಳಿಗ್ಗೆ ಆದ್ರೂ ಕೂಡ ಇಷ್ಟೊಂದು ಲೈನ್ ಇರುತ್ತೆ ಅಂತ ಗೊತ್ತಿರ್ಲಿಲ್ಲ. ಸ್ವಲ್ಪ ಸ್ವಲ್ಪ ಮುಂದೆ ಹೋಗ್ತಾ ದೇವರ ದರ್ಶನ ಮಾಡಿ ಮುಗಿಸಿದ್ವಿ. ಅದಾದ್ಮೇಲೆ ಮೇನ್ ಎಂಟ್ರೆನ್ಸ್ ಇಂದ ಎಕ್ಸಿಟ್ ಆಗಿ ಕನಕನ ಕಿಂಡಿ ಮತ್ತೆ ರಾಯರ ಮಠವನ್ನು ತೋರಿಸಿ ಅಲ್ಲಿಂದ ಹೊರಟದ್ದು ಕಾಪು ಮಾರಿಗುಡಿಗೆ. ಅಲ್ಲಿ ರೀಚ್ ಆದ್ಮೇಲೆ ಒಳಗಡೆ ಹೋಗಿ ಅಮ್ಮನಿಗೆ ಕೈ ಮುಗ್ದು ಅಲ್ಲಿಂದ ಸೀದಾ ಉಚ್ಚಿಲಕ್ಕೆ ಹೋದ್ವಿ. ಅಲ್ಲಿಯೂ ಕೂಡ ಒಳ್ಳೆ ಮಾಡಿ ದರ್ಶನ ಮುಗಿಸ್ಕೊಂಡು ನಾವು ಹೊರಟದ್ದು ಕಾಪು ಬೀಚ್ಗೆ. ತುಂಬಾ ಬಿಸಿಲಿದ್ದಿದ್ರಿಂದ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಪಡುಕೆರೆ ಬೀಚ್ ತೋರಿಸ್ಕೊಂಡು ರೂಮ್ ಕಡೆ ಹೋದ್ವಿ. ಆಕ್ಚುಲಿ ರೂಮ್ ಕಡೆ ಹೋಗುವ ಪ್ಲಾನ್ ಇರ್ಲಿಲ್ಲ. ಸ್ವಲ್ಪ ರೆಸ್ಟ್ ಬೇಕು ಅಂತ ಹೇಳಿದ್ರಿಂದ ರೂಮ್ ಹತ್ರ ಬಂದು 4:15 ಆಚೆ ಐಲ್ಯಾಂಡ್ ಕಡೆ ಹೊರಟ್ವಿ. ನೀವು ಸಹ ಯಾರಾದ್ರೂ ಸಂಜೆ ಹೊತ್ತಲ್ಲಿ ಬೀಚ್ ಮತ್ತೆ ಐಲ್ಯಾಂಡ್ ವಿಸಿಟ್ ಮಾಡ್ಬೇಕು ಅಂತ ಇದ್ರೆ ಫಸ್ಟ್ ಐಲ್ಯಾಂಡ್ ಗೆ ಹೋಗಿ ಬನ್ನಿ. ಯಾಕಂದ್ರೆ ಸಂಜೆ 5 ಗಂಟೆಗೆಲ್ಲ ಟಿಕೆಟ್ ಕೌಂಟರ್ ಕ್ಲೋಸ್ ಆಗಿಬಿಡುತ್ತೆ. ಇಷ್ಟೆಲ್ಲ ಆದ್ಮೇಲೆ ನಮ್ಮ ಕಸ್ಟಮರ್ಸ್ ಬೋಟ್ ಅಲ್ಲಿ ಕುತ್ಕೊಳಿಸಿ ಅವರ ಬೋಟ್ ಹೋದ್ಮೇಲೆ ಅವರು ಬರುವ ತನಕ ಕಾರ್ನಲ್ಲೇ ವೇಟ್ ಮಾಡಿ ಅವರು ಬಂದ್ಮೇಲೆ ಬೀಚ್ ಕಡೆ ಕರ್ಕೊಂಡು ಹೋದೆ. ಮರುದಿನ ವಾಪಸ್ ನಾವು ಬೇರೆ ಪ್ಲೇಸ್ ಗೆ ಹೋಗೋಕಿದ್ದಿದ್ರಿಂದ ಸ್ವಲ್ಪ ಟೈಮ್ ಪಾಸ್ ಮಾಡಿ ಅವರನ್ನು ರೂಮ್ ಹತ್ರ ಬಿಟ್ಟು ನಾನು ಸಹ ಸೀದಾ ಮನೆ ಕಡೆ ಬಂದೆ ಅಷ್ಟೇ.